ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಾನು ಜಿಯೋ ಏರ್ ಫೈಬರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಜಿಯೋ ಏರ್ ಫೈಬರ್ನ ಆಲ್ಮೋಸ್ಟ್ 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಸ್ಟಾಲೇಷನ್ ಬಗ್ಗೆನೂ ಒಂದು ವಿಡಿಯೋನ ಮಾಡಿದೆ. ಇದುವರೆಗೂ ಅರೌಂಡ್ 4.5 ಲಕ್ಷ ವ್ಯೂಸ್ ಆಗಿದೆ. ಸೊ ಹಾಗಾಗಿ ನೀವು ಜಿಯೋ ಏರ್ ಫೈಬರ್ನ ತೊಗೊಳೋದಕ್ಕಿಂತ ಮುಂಚೆ ನಿಮಗೂ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನನ್ನ ಯೂಸೇಜ್ ಎಕ್ಸ್ಪೀರಿಯನ್ಸ್ ಮತ್ತು ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ. ನೀವು ವೈರ್ಲೆಸ್ ಜಿಯೋ ಏರ್ ಫೈಬರ್ನ ವೈಡ್ ಕನೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಅದರದ್ದೇ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರುತ್ತೆ. ಬಟ್ ವೈರ್ಲೆಸ್ ಕನೆಕ್ಷನಲ್ಲಿ ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಬರುತ್ತೆ. ಲೈಕ್ ಲೇಟೆನ್ಸಿ, ಸ್ಪೀಡು ಮತ್ತು ಬ್ಯಾಂಡ್ವಿತ್ ಎಲ್ಲನೂ ವೈಡ್ ನೆಟ್ವರ್ಕ್ಗೆ ಕಂಪೇರೇ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಜಿಯೋ ಏರ್ ಫೈಬರ್ನ ಅರೌಂಡ್ 4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅಷ್ಟೊಂದು ಯಾವುದೂ ಮೇಜರ್ ಇಶ್ಯೂಸ್ ಅನಿಸ್ಲಿಲ್ಲ. ತೊಗೊಂಡಿದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ತುಂಬಾ ಫ್ರೀಕ್ವೆಂಟಾಗಿ ಡಿಸ್ಕನೆಕ್ಟ್ ಆಗೋದು ಆ್ಯಂಡ್ ಪೀಕ್ ಟೈಮಲ್ಲೆಲ್ಲ ಸ್ಲೋ ಆಗೋದು. ಈಗ ಯಾವುದೇ ರೀತಿ ಅಷ್ಟೊಂದು ಇಶ್ಯೂಸ್ ಇಲ್ಲ. ನಾನು ರೌಟರ್ನು ಡೈಲಿ ರೀಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವೆಲ್ಲನೂ ನಿಯರ್ ಬೈ ಟವರ್ ಮೇಲೆ ಡಿಪೆಂಡ್ ಆಗುತ್ತೆ. ಟವರ್ ಕ್ವಾಲಿಟಿ ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನೀವು ತುಂಬಾ ಗೇಮಿಂಗ್ ಮಾಡ್ತೀರಾ, ಅವ್ರು ವರ್ಕ್ ಫ್ರಮ್ ಹೋಮ್ ತುಂಬಾ ವಿಡಿಯೋ ಕಾಲ್ಸ್ ಎಲ್ಲ ಅಟೆಂಡ್ ಮಾಡ್ತೀರಾ ಅಂದರೆ ನಾನು ಏರ್ ಫೈಬರ್ನ ರೆಕಮೆಂಡೇ ಮಾಡಲ್ಲ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ, ನಾರ್ಮಲ್ OTT ನೋಡೋಕ್ಕಿರ್ಬೋದು, ನಾರ್ಮಲ್ ಇಂಟರ್ನೆಟ್ಗೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಏರ್ ಫೈಬರ್ ಕನೆಕ್ಷನ್ನ ತೊಗೊಬೋದು. ನನಗೆ ಏರ್ ಫೈಬರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದರೆ ಲೈವ್ TV ಬರೋದು, ಸೆಟ್-ಟಾಪ್ ಬಾಕ್ಸು ಆ್ಯಂಡ್ OTT ಆ್ಯಪ್ಸು, ಅಲ್ಟ್ರಾ HD ಕಂಟೆಂಟನ್ನು ಯಾವುದೇ ರೀತಿ ಬಫರಿಂಗ್ ಇಲ್ದಂಗೆ ವರ್ಕ್ ಆಗುತ್ತೆ 100 Mbps ಪ್ಲಾನಲ್ಲಿ. ಸೊ ಇಂಟರ್ನೆಟ್ ಬಂದು ಡೌನ್ಲೋಡ್ ಸ್ಪೀಡ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಬರುತ್ತೆ. ಆ ಡೌನ್ಲೋಡ್ ಸ್ಪೀಡ್ ಬಂದು ಅಪ್ಲೋಡ್ ಸ್ಪೀಡು ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಪೀಕ್ ಟೈಮಲ್ಲೆಲ್ಲ ಅರೌಂಡ್ 70, 80 Mbps, 90 Mbps ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. 4K ಕಂಟೆಂಟ್ ಎಲ್ಲ ನೋಡಿದ್ರು ಪ್ರತಿ ತಿಂಗಳು ನನ್ನ ಯೂಸೇಜ್ ಬಂದು ಅರೌಂಡ್ 600ರಿಂದ 800 GB ಇರುತ್ತೆ. ಸೊ ಏರ್ ಫೈಬರಲ್ಲಿ ನನಗೆ ಇಷ್ಟ ಆಗದೆ ಇರೋದು ಅಂದರೆ ಬ್ಯಾಂಡ್ವಿತ್. ನೋಡಿ, ಎಲ್ಲ ಪ್ಲಾನ್ಸನ್ನು ಮ್ಯಾಕ್ಸಿಮಮ್ ಬ್ಯಾಂಡ್ವಿತ್ ಬಂದು ಡೇಟಾ ಬಂದು 1000 GB ಕೊಟ್ಟಿದ್ದಾರೆ. ನೀವು 30 Mbps ಪ್ಲಾನ್ ತೊಗೊಂಡ್ರು 1000 GB, 100 Mbps ತೊಗೊಂಡ್ರು 1000 GB ಆ್ಯಂಡ್ 1 Gbps ತೊಗೊಂಡ್ರು 1000 GBನೇ. ಸೊ 1 Gbps ಕನೆಕ್ಷನ್ಗೆ 1000 GB ಖಾಲಿ ಮಾಡೋದು ಎಷ್ಟೊತ್ತಾಗುತ್ತೆ ಹೇಳಿ? ಸೊ ಒಂಥರ ಲಾಜಿಕ್ಕೇ ಇಲ್ಲ ಅನಿಸ್ತು ನನಗೆ. ಆ್ಯಂಡ್ ಹಳೆ ವಿಡಿಯೋದಲ್ಲಿ ತುಂಬ ಜನ ಕ್ವಶನ್ಸ್ ಎಲ್ಲ ಕೇಳಿದ್ರಿ, ಹಳ್ಳಿ ಕಡೆ ಎಲ್ಲನೂ ಏರ್ ಫೈಬರ್ ವರ್ಕ್ ಆಗುತ್ತಾ ಅಂತ. ಹೌದು, ಏರ್ ಫೈಬರ್ ಕರ್ನಾಟಕದಲ್ಲಿ ಎಲ್ಲ ಪ್ಲೇಸಲ್ಲೂ ಲಾಂಚ್ ಆಗ್ತಾ ಇದೆ. ಸೊ ಹಳ್ಳಿ ಕಡೆನೂ ಆದಷ್ಟು ಬೇಗ ಲಾಂಚ್ ಆಗ್ಬೋದು. ಚೆಕ್ ಮಾಡ್ತಾ ಇರಿ, ಬೇಗನೆ ಬರುತ್ತೆ. ಎಲ್ಲೆಲ್ಲಿ 5G ಬರುತ್ತೋ ಅಲ್ಲೆಲ್ಲ ಆಲ್ಮೋಸ್ಟು ಏರ್ ಫೈಬರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಕಡೆನೂ ಬರುತ್ತೆ. ಆ್ಯಂಡ್ ರೇಟ್ ಬಂದು ಅರೌಂಡ್ ತಿಂಗಳಿಗೆ ಏರ್ ಫೈಬರ್ ಕನೆಕ್ಷನ್ ತೊಗೊಬೇಕು ಅಂದರೆ 30 Mbps ಪ್ಲ್ಯಾನ್ ತೊಗೊತೀರಾ ಅಂದರೆ 599 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಇದೆ. 100 Mbps ಕನೆಕ್ಷನ್ಗೆ 899 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಎಲ್ಲ OTT ಆ್ಯಪ್ಸು ಮತ್ತು ಸೆಟ್-ಟಾಪ್ ಬಾಕ್ಸು, TV ಸೇರಿ. ಸೊ ನಿಮ್ಮ ನಿಯರ್ ಬೈ ಯಾವುದೇ ರೀತಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇಲ್ಲ, ಜಿಯೋ ಫೈಬರ್ ಇಲ್ಲ, ನೀವು ಲೈವ್ TV ಎಲ್ಲ ನೋಡಬೇಕು ಅಂದರೆ ಏರ್ ಫೈಬರ್ನ ತೊಗೊಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ನ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.